ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ
08472 273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಅಭಿನಂದನಾ ಸಮಾರಂಭ. ಕೋಟ್ನೂರ್ ಬಡಾವಣೆಯಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಅಲಂಪ್ರಭು ಪಾಟೀಲ್ ಶಂಕುಸ್ಥಾಪನೆ. ಬ್ರಹ್ಮಪುರ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮನ ಪಲ್ಲಕ್ಕಿ ಉತ್ಸವ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅನುಭವ ಮಂಟಪದಲ್ಲಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿ ಪಡೆದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಅಭಿನಂದನಾ ಸಮಾರಂಭ ಮತ್ತು ಅಪ್ಪ ಹಾಗೂ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ನಾಲವಾರದ ಕೋರಿಸಿದ್ದೇಶ್ವರ ಮಠದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು, ಮುಕ್ತ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ, ಶಾಸಕ ಅಲಂಪ್ರಭು ಪಾಟೀಲ್ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು, ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನ ಪರಿಗಣಿಸಿ ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿದ್ದು ಸಂತೋಷದ ವಿಚಾರವಾಗಿದೆ ಎಂದು ಶುಭ ಹಾರೈಸಿದರು. ನಂತರ ಮಾತನಾಡಿದ ಶಾಸಕ ಬಿಆರ್ ಪಾಟೀಲ್ ಅವರು, ಶರಣಬಸವೇಶ್ವರ ಸಂಸ್ಥಾನದ ಸೇವೆ ಅನನ್ಯವಾಗಿದ್ದು ದಾಸೋಹದ ಜೊತೆಗೆ ಶಿಕ್ಷಣದ ಸೇವೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಈ ಭಾಗದ ಹೆಮ್ಮೆಯಾಗಿದೆ ಎಂದರು. ತದನಂತರ ಮಾತನಾಡಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು, ಮುಕ್ತ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. जय जय तुम निजमाते तुलेगी बुद्धने जय तुलसीदेशदेवा ಪ್ರತಿಸ್ಮರಣೀಯ ನಾಲ್ವಾರ ಪರಾಧೀಶರ ಕರ್ತರು ಶ್ರೀ ತುಳಸಿದ್ದೇಶ್ವರರನ್ನು ಕಲಬುರಗಿಯನ್ನು ಕೈಲಾಸವಾಗಿ ಮಾಡಿದ ಮಹಾದಾಸೋಹಿ ಶರಣಬಸವೇಶ್ವರರನ್ನು ಭಕ್ತಿಪುರಸ್ಸರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಶರಣಬಸವೇಶ್ವರ ಜಾತ್ರೋತ್ಸವದ ಸುಸಂದರ್ಭದಲ್ಲಿ ನಡೆದಿರುವಂತಹ ಇತ್ತೀಚೆಗೆ ತಾನೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಅವ್ವ ದಾಕ್ಷಾಯಿಣಿ ಅಮ್ಮನವರ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಗಳ ಇವತ್ತಿನ ವೇದಿಕೆಯ ಮೇಲೆ ಎಲ್ಲ ಭಕ್ತಾಭಿಮಾನಿಗಳ ಅಭಿನಂದನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾತೋಶ್ರೀ ತಾಯಿ ದಾಕ್ಷಾಯಿಣಿ ಅವ್ವ ಅವರೇ, ಮಹಾದಾಸೋಹದ 8ನೇ ಪೀಠಾಧಿಪತಿಗಳಾಗಿ ಈಗ ತನ್ನ ವಿಶ್ರಾಂತಿಗೆ ತೆರಳಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರೇ, 9ನೇ ಮಹಾದಾಸೋಹದ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರೇ, ವಿಶೇಷವಾಗಿ ದಾಸೋಹದ ಕ್ಷೇತ್ರದಲ್ಲಿ ಶರಣಬಸವೇಶ್ವರರ ಈ ಪುಣ್ಯಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿ ಶ್ರಮಿಸ್ತಾ ಇರತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ ಅವರೇ, ಇವತ್ತಿನ ಸಮಾರಂಭದಲ್ಲಿ ನಮ್ಮೊಂದಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ
ಆನಂದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ.ಆರ್. ಪಾಟೀಲ್ ಮಾಜಿ ಉಪಸಭಾಪತಿಗಳು ಬಿ.ಆರ್. ಪಾಟೀಲ್ ಅವರೇ, ಈ ಸಮಾರಂಭದ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಓದಿ ಈಗ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ. ಹಲಸೆ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಅತ್ಯಂತ ಆತ್ಮೀಯರು, ಕಲಬುರಗಿ ದಕ್ಷಿಣ ಶಾಸಕರಾಗಿರ್ತಕ್ಕಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಶಶಿಲ್ ಜಿ ನಮ್ಮಶಿ ಅವರೇ, ತಿಪ್ಪಣ್ಣಪ್ಪ ಕಮತ್ತೂರ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, HK ಸೊಸೈಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಭೀಮಳ್ಳಿ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಹಿರಿಯರೇ, ಗಣ್ಯರೇ, ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಸಮಸ್ತ ಶರಣಬಸವೇಶ್ವರರ ಗುರುಸಿದ್ದೇಶ್ವರರ ಅಭಿಮಾನಿ ಭಕ್ತರೇ, ತಮ್ಮೆಲ್ಲರ ಅಂತರ ಈ ಸಮಾರಂಭಕ್ಕೆ ತಾವೆಲ್ಲರೂ ಎಷ್ಟು ಆನಂದದಿಂದ ನಿಶಬ್ದವಾಗಿ ಕುಂತಿದ್ರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಭಕ್ತಿ ಎಲ್ಲ ನೋಡಿ ನನ್ಗೆ ಬಹಳ ಆನಂದ ಆಗಿದೆ. ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮ ಇದೆ. ಇವತ್ತು ನಿಮ್ಮೆಲ್ಲರ ವಿಶ್ವಾಸ, ಭಕ್ತಿ ಎಲ್ಲ ನೋಡಿ, ನಿಮ್ಮೆಲ್ಲರ ವಿಶ್ವಾಸ ತೋರಿಸಿದ್ದ ನೋಡಿ ನನಗೆ ಬಹಳ ದೊಡ್ಡ ಗೌರವ ಪ್ರಶಸ್ತಿ ಸಿಕ್ಕಂತಾಗಿದೆ. ಇವತ್ತು ನನಗೆ ನಿಮ್ಮೆಲ್ಲರ ಸ್ಫೂರ್ತಿ ನೋಡಿ ಆನಂದವಾಯಿತು. ನಿಮ್ಮೆಲ್ಲರ ವಿಶ್ವಾಸಕ್ಕೆ ನನ್ನ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ತಮ್ಮೆಲ್ಲರಿಗೂ ಮಹಾದಾಸು ಶರಣಬಸವೇಶ್ವರ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಶಾಂತಿ, ಐಶ್ವರ್ಯ, ಯಶಸ್ಸು, ಸುಖ ಕೊಡಲಿ. ನಿಮ್ಮ ನಮ್ಮ ಎಲ್ಲರ ಶಕ್ತಿ ಈ ಭಾಗಕ್ಕೆ ಏರಿಯಾಗೆ ಸೇವೆ ಮಾಡೋಣ ಅಂತ ನಾವೆಲ್ಲರೂ ಸಂಕಲ್ಪ ಮಾಡೋಣ. ತಮ್ಮೆಲ್ಲರಿಗೂ ಏನು ಆನಂದವಾಗಿರುತ್ತೀರಿ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಹಾದಾಸು ಶರಣಬಸವೇಶ್ವರನ್ನು ಸ್ಮರಿಸುತ್ತ ಎಲ್ಲ ಪೀಠಾಧಿಪತಿಗಳ ದಿವ್ಯ ಆತ್ಮಕ್ಕೆ ಶರಣೆಂದು, ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಶರಣೆಂದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅವರು ನನ್ನ ಈ ಹೃದಯ ಈಶ್ವರ ನನ್ನ ಯಜಮಾನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತ, 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅವರೇ, ಇಂದು ಅಪ್ಪ ಪ್ರಶಸ್ತಿ ಸ್ವೀಕಾರ ಮಾಡಲು ಆಗಮಿಸಿರುವ 40 ಕೋಟಿ ಸಿದ್ದೇಶ್ವರ ಸಂಸ್ಥಾನದ ಪೀಠಾಧಿಪತಿಯರಾದ ಪೂಜ್ಯ ಡಾಕ್ಟರ್ ತೋಂಟಲ್ ಶ್ರೀಗಳ ಪಾದದಲ್ಲಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷದ ದಾಸೋಹ ಜ್ಞಾನರತ್ನ ಪ್ರಶಸ್ತಿಗೆ ಭಾಜಪರಾದ ಶ್ರೀ ಬಿ.ಆರ್. ಪಾಟೀಲ್ ಅಣ್ಣವರಿಗೆ ಮತ್ತು ಅವರ ಕುಟುಂಬದ ಅಕ್ಕವರಿಗೂ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಮುಖ್ಯ ವಿಶ್ವವಿದ್ಯಾಲಯ ಗೌರವಿನ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಹಲಸೆ ಸರ್ ಅವರಿಗೂ, ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ತಮ್ಮೆಲ್ಲರಿಗೂ ಮತ್ತು ಈ ಸಮಾರಂಭದ ಉದ್ಘಾಟಕರಾದ ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅಣ್ಣವರೇ, ಸೋದರಾದ ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೋಡವ್ರ ಮನೆಯವರ ದೇಶಿ ಮತ್ತಿಮೋಡವರೇ ಬಂದು ಹೋದ್ರು. ಅವರಾಗಲೇ ಮಾನ್ಯ ಶ್ರೀ ಶಶಿ ಜಿ ನಮಶಿ ಅಣ್ಣವರೇ, ಮಾನ್ಯ ಶ್ರೀ ಬಿ.ಜಿ. ಪಾಟೀಲ್ ಅಣ್ಣವರೇ, ಮಾನ್ಯ ಶ್ರೀ ತಿಪ್ಪಣ್ಣ ಕಮತ್ನೂರ್ ಅಣ್ಣವರೇ, ಶ್ರೀ ಜಗದೀಶ್ ಗುತ್ತೇದಾರ್ ಅಣ್ಣವರೇ, ಶ್ರೀ ರಾಜು ಭೀಮಳ್ಳಿ ತಮ್ಮವರೇ ಹಾಗೂ ಸೋದರಿ ದೇಶಿ ಮತ್ತಿಮೋಡವರಾಗಲೇ ಬಂದು ಹೋಗಿದ್ದಾರೆ. ಸೋದರ ಫರಾಜ್ ಇಸ್ಲಾಂ ಅವರೇ, ಸೋದರ ಸಂತೋಷ್ ನಂಗಾರ್ ಅವರೇ, ಸೋದರ ಚಂದ್ರಶೇಖರ್ ಕಂಬಾಳ್ ಅವರೇ ಮತ್ತು ಸೋದರ ಮಲ್ಲಿಕಾರ್ಜುನ್ ಮಾತ್ಕರ್ ಅವರೇ, ಸೋದರ ಶರಣಪ್ಪ ಮಚ್ಚಟ್ಟಿ ಅವರೇ, ಸೋದರ ಶ್ರೀಕಾಂತ್ ಮಾಚಲ್ ಅವರೇ, ಸೋದರ ನೀಲಕಂಠ ಕುಂಗಿ ಅವರೇ, ಸೋದರ ಬಸವರಾಜ್ ಮಂಗಲ್ಗಿ ಅವರೇ, ಮಾಧ್ಯಮ ಅಧ್ಯಕ್ಷರಾದ ಸೋದರ ಬಾಬುರಾವ್ ಹೆಗಡೆ ಅವರೇ ಮತ್ತು ಟಿ.ವಿ. ಶಿವಾನಂದ ಸರ್ ಅವರೇ ಹಾಗೂ ಎಲ್ಲ ಮಾಧ್ಯಮ ಸೋದರರೇ, ಡಾಕ್ಟರ್ ಶರಣಬಸಪ್ಪ ಹಡವಾಳ ಸರ್ ಅವರೇ ಮತ್ತು ನಿಮ್ಮ ಎಲ್ಲ ನೆಚ್ಚಿನ ಅಣ್ಣವರಾದ ಶರಣಬಸವೇಶ್ವರ ಸಂಘದ ಸೆಕ್ರೆಟರಿ ಆದ ಬಸವರಾಜ್ ದೇಶಮುಖ್ ಅಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಸರ್ ಅವರೇ, ಕುಲಸಚಿವರೇ, ಎಲ್ಲ ಟೀಮ್ ಪ್ರಾಚಾರ್ಯರೇ, ಮುಖ್ಯಸ್ಥರೇ, ಪ್ರಾಧ್ಯಾಪಕರೇ, ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ ಎಲ್ಲ ಭಕ್ತರೊಂದರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಮೊಟ್ಟಮೊದಲಿಗೆ ಪೂಜ್ಯ ಅಪ್ಪ ಅವರು ಪ್ರತಿ ವರ್ಷ ತಮ್ಮ ತಂದೆ ಅಂದರೆ ನಮ್ಮ ಮುಖ್ಯವಾದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಹೆಸರಿನಿಂದ ಅಪ್ಪ ಪ್ರಶಸ್ತಿ ಕೊಡುವ ಸಂಪ್ರದಾಯ ಇರಿಸಿಕೊಂಡವರು. ಈ ವರ್ಷ ನಮ್ಮ ನಾಲ್ವರದ ಕೋವಿಸಿದ್ದೇಶ್ವರ ಶ್ರೀಗಳಿಗೆ ಪೂಜ್ಯ ಅಪ್ಪ ಅವರು ಆಶೀರ್ವಾದ ಮಾಡಿರುವುದು ಅನೇಕ ಭಕ್ತರ ಮನದಲ್ಲಿ ದೈವಿ ಸ್ವರೂಪರಾಗಿರುವ ಪೂಜ್ಯ
ಪುಣ್ಯಶ್ರೀ ಈಗ ಅಪ್ಪ ಅವರಿಗೆ ಆಗಿರೋದು ನಮಗೆಲ್ಲ ಬಹಳ ಆನಂದದ ವಿಷಯ. ಹೀಗಾಗಿ ಪುರುಷರಿಗೆ ಆ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗಿದೆ. ಅದು ಅವರಿಗೆ ನನ್ನ ಕಡೆಯಿಂದ ಅನಂತ ನಮನಗಳು. ಕಲ್ಯಾಣ ಕರ್ನಾಟಕ ನೆಲದ ಪ್ರಸಿದ್ಧ ಪುಣ್ಯಕ್ಷೇತ್ರ ನಾಲ್ವರ್ ಮಹಾಮಠದ ಪೀಠಾಧಿಪದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶ್ರೀ ಸಿದ್ಧ ಕೋಟೇಂದ್ರ ಶಿವಾಚಾರ್ಯ ಜನ್ಮದಾತೆ ಮಹಾಮಠದ ಅನ್ನಪೂರ್ಣೆ ಮಾತೋಶ್ರೀ ಗೌರಮ್ಮ ತಾಯಿಯವರ ಪುಣ್ಯಾರ್ಥ ನಿಮಿತ್ತ ನನಗೆ ಹೋದ ವರ್ಷ ಇಷ್ಟೊತ್ತಿಗೆ ನನಗೂ ಮಾತೋಶ್ರೀ ಪ್ರಶಸ್ತಿ ಕೊಟ್ಟಿರೋದು 1 ವರ್ಷ ಆಗಿದೆ. ಅವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದ ಅರ್ಪಿಸುತ್ತೇನೆ. ಅದರಂತೆ ಪ್ರತಿ ವರ್ಷ ಮಹಾದಾಸೋಹಿ ಶರಣಬಸವೇಶ್ವರ ದತ್ತೋತ್ಸವದ ನಿಮಿತ್ತ ದಾಸೋಹ ಜ್ಞಾನ ರತ್ನ ಎನ್ನುವ ಪ್ರಶಸ್ತಿಯು ಸಹ ಅಪ್ಪ ಅವರು ನೀಡುತ್ತಿರುವುದು ಹಿರಿಯರಾದ ನಮ್ಮ ಸಂಸ್ಥಾನಗಳಿಗೆ ಅತ್ಯಂತ ಭಕ್ತಿ ಗೌರವ ಇಟ್ಟುಕೊಂಡು ತಾವು ಸಹ ವೈಚಾರಿಕತೆಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಶ್ರೀ BR ಪಾಟೀಲ್ ಅಣ್ಣವರಿಗೂ ಈ ಪ್ರಶಸ್ತಿಯನ್ನು ಪೂಜ್ಯ ಅಪ್ಪ ಅವರು ನೀಡಿ ಆಶ್ವಾಸಿಸುತ್ತಿರುವುದು ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅವರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಅವರು ಸಹ ತಮ್ಮ ಅನೇಕ ಬಿಸಿ ಕಾರ್ಯಕ್ರಮ ನಡುವೆ ಇಲ್ಲಿಗೆ ಬಂದು ಸ್ವೀಕರಿಸಿದ್ದು ಅವರಿಗೆ ಧನ್ಯವಾದಗಳು. ಶರಣು ಅವರಿಗೆ ಆಯುಷ್ಯ ಆರೋಗ್ಯ ಯಶಸ್ಸು ಆಶ್ವತಿ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಬೇಡಿಕೊಳ್ಳುತ್ತೇನೆ. ಮೊನ್ನೆ ಅಂದರೆ ಮಾರ್ಚ್ 27ರಂದು ಮೈಸೂರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಅದಕ್ಕೆ ಕಾರಣವಾದ ನಮ್ಮದೇ ಆದ ಆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಹಲ್ಸೇಸ್ ಅವರು ವೇದಿಕೆ ಮೇಲಿರುವರು. ಅವರ ಸಾಹಿತ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಸಂಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಮಾನ್ಯ ರಾಜ್ಯಪಾಲರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕುಲಪತಿಯರಾದ ಹಲ್ಸೇಸ್ ಅವರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕುಲಪತಿಯರಾದ ಪ್ರೊಫೆಸರ್ ಶರಣಪ್ಪ ಹಲ್ಸೇಸ್ ಅವರು ಕಲ್ಯಾಣ ಕರ್ನಾಟಕದ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಈ ಭಾಗದ ವಿಶೇಷವಾಗಿ ಮಹಿಳೆಯರಿಗೆ ಗೌರವ ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ಹಲ್ಸೇಸ್ ಅವರಿಗೆ ನನ್ನಿಂದ ಹಾಗೂ ನಿಮ್ಮ ಅಪ್ಪಾಜಿಯವರಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಮೈಸೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಗೌರವ ಮತ್ತು ಪ್ರೋತ್ಸಾಹ ಹೆಚ್ಚಿಸಿದ್ದಕ್ಕೆ ಮತ್ತು ಮೈಸೂರಿನಲ್ಲಿ ಕೀರ್ತಿ ಕೊಟ್ಟ ಶ್ರೇಯಸ್ಸು ಪ್ರೊಫೆಸರ್ ಹಲ್ಸೇಸ್ ಅವರಿಗೆ ಸಲ್ಲುತ್ತದೆ ಅಂತ ಹೇಳಲು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಅವರ ಎಲ್ಲ ಆಡಳಿತ ಮಂಡಳಿಗೂ ಸಲ್ಲಿಸುತ್ತದೆ. ಇದೇ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮಾನ್ಯ ಶ್ರೀ BG ಪಾಟೀಲ್ ಅಣ್ಣವರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಗೌರವ ನನಗೆ ಮಾತ್ರವಲ್ಲ, ಈ ಭಾಗದ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಅಂತ ನಾನು ಬಹಳ ಹೆಮ್ಮೆ ಹೇಳುತ್ತೇನೆ. ಇದು ನನ್ನ ಒಬ್ಬರಿಗೆ ಬರುವುದಿಲ್ಲ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸೇವೆಯಾಗಿ ನಿಮಗೂ ನಮಗೂ ಎಲ್ಲ ಕೂಡ ಹಂಚಿಕೊಳ್ಳುವಂತ ಇದು ಪ್ರಶಸ್ತಿ ಅಂತ ನನಗೆ ಅನಿಸ್ತಾ ಇದೆ. ಕುಲಪತಿಯಾದ ಪ್ರೊಫೆಸರ್ ಶರಣಬಸಪ್ಪ ಹಲ್ಸೇಸ್ ಅವರಿಗೆ ದೊಡ್ಡ ಕೊಡುಗೆಯಾಗಿ ನೀಡಿದ್ದಾರೆ ಈ ಭಾಗಕ್ಕೆ. ಈ ಪ್ರಶಸ್ತಿ ಜೊತೆ ನಮ್ಮ ಎಲ್ಲ ಜವಾಬ್ದಾರಿ ಹೆಚ್ಚಾಗಿದೆ. ನಾವೆಲ್ಲರೂ ಕೂಡಿ ಇನ್ನೂ ಉತ್ಸಾಹದಿಂದ ದುಡಿದು ನಮ್ಮ ಜವಾಬ್ದಾರಿ ಅರಿತು ಕಾಯಕದಲ್ಲಿ ಕೈಲಾಸ ಮಾಡೋಣ. ಅನೇಕ ಪ್ರಶಸ್ತಿ ಹೆಚ್ಚಿಸಿ ಗೌರವ ಸಿಗುವಂತೆ ಸೇವೆ ಮಾಡಿ ದಾಸೋಹ ಮಾಡೋಣ. ಕಲ್ಯಾಣ ಕರ್ನಾಟಕದ ಕೀರ್ತಿ ಇನ್ನೂ ಡೆಲಿವರ್ಗೂ ಹೆಚ್ಚಿಸಲಿ ಅಂತ ಹೇಳೋದು ನಾನು ಶರಣರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅಧ್ಯಕ್ಷರಾಗಿರುವ ಕುಲಪತಿಗಳಾಗಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಶಾಲಾ ಕಾಲೇಜು ಪ್ರಾಂಶುಪಾಲಕರು, ಸಿಬ್ಬಂದಿ ವರ್ಗದರು, ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲಸಚಿವರು, ಎಲ್ಲ ಪದಾಧಿಕಾರಿಗಳು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಇಂಥ ಬಹು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನನ್ನೆಲ್ಲ ಕುಟುಂಬದವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮೆಲ್ಲರ ಕಾರ್ಯಕ್ರಮ. ಇದರಲ್ಲಿ ಸಮಾಜದ ಅನೇಕ ಹಿರಿಯರು, ಗೌರವಾನ್ವಿತ ಅಧಿಕಾರಿಗಳು, ಅಮೆರಿಕರು, ಭಕ್ತರು, ಕುಲದವರು ಭಾಗವಹಿಸಿ ಕೈ ತಂದಿದ್ದೀರಿ. ಇದೆಲ್ಲ ಕುರಿತಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಬಹಳ ದೊಡ್ಡ ಕೈ ಬಂದಂತಾಗಿದೆ. ಈ ಗೌರವ ಸಂತೋಷ ನಿಮ್ಮೆಲ್ಲರಿಗೆ ಹಂಚಿ ಅದು ನಾವೇನು ಆನಂದ ಪಡ್ತೀವಿ. ಇದೇ ನನಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಭಕ್ತ ಕುಲದವರಿಗೂ ಎಲ್ಲ ಭಾಗದವರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಅನಂತ ಧನ್ಯವಾದ ಹೇಳಿ ಪೂಜ್ಯ ಡಾಕ್ಟರ್ ದಕ್ಷಿಣೆ ಅಪ್ಪ ಅವರ ಪಾದಕ್ಕೆ ವಂದಿಸುತ್ತಾ ಈ ಒಂದು ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರಶಸ್ತಿಯನ್ನು ಹಾಜರಾದಂತಹ ಪರಮ ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸುತ್ತಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಶಾಸಕರಾದ ಅಲ್ಲಪುರ ಪಾಟೀಲ್ ಅವರಿಗೆ
ಅಧ್ಯಕ್ಷರಾದಂಥ ಹುದ್ದೆದಾರರೇ ಮತ್ತು ನೆನಪ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಸಂಸ್ಥೆ ಅಧ್ಯಕ್ಷರಾದ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಅಪ್ಪ ಅವರೇ, ಬಸವರಾಜ ದೇಶಮುಖ ಅವರೇ ಮತ್ತು ನೆನಪ ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಬಸವರಾಜ ದೇಶಮುಖ ಅವರು ಫೋನ್ ಮಾಡೋದು ಅಧ್ಯಕ್ಷನೇ, ನಿಮಗೆ ಈ ಸಲ ದಾಸೋಹ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ತಾವು ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಡು. ನಾನು ಹೇಳಿದೆ, ನಾನೇನು ಅಂತ ಮಹಾಸಾಧನೆಯನ್ನು ಮಾಡಿದ್ದೀನಿ, ನಾನು ಅದಕ್ಕೆ ಯೋಗ್ಯನೋ ಅಲ್ಲೋ ಅಂತ ಮಾತು ಬಂತು. ಕೊನೆಗೆ ನಾನು ಏನು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ನಾನು ಇಷ್ಟಕ್ಕೆ ಬರಲಿಕ್ಕೆ ಕಾರಣವಾದ ಸಂಸ್ಥೆಗೆ ಅವರು ನನ್ನ ಕರೆದ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ, ಸ್ವೀಕರಿಸಬೇಕು ಅಂತ ಬಹಳ ಸಂತೋಷದಿಂದ ಬಂದಿದ್ದೇನೆ. ಪ್ರೊಫೆಸರ್ ಹಲಸೆ ಅವರು ಮುಖ್ಯ ಅತಿಥಿಗೆ ಬಂದು ಮಾತನಾಡಿದ್ದಾರೆ. ನಾನು ಅವ್ರ ಸಂಸ್ಥೆಗೆ ಹೋಗಿದ್ದೇನೆ. ಇವತ್ತು ನಮ್ಮ ಭಾಗದವರಿಗೆ ಗುರುತಿಸುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಪ್ರೊಫೆಸರ್ ಹಲಸೆ ಅವರು ಪೂಜ್ಯ ಆಟೋಶ್ರೀ ದಕ್ಷಿಣಿ ಅಪ್ಪನವರಿಗೆ ಎಲ್ಲಿ ಮೈಸೂರು ಎಲ್ಲಿ ಕಲಬುರಗಿ ಇಷ್ಟು ದೂರದಿಂದ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಅದರ ಕುಲಪತಿಗಳಾದಂಥ ಶ್ರೀ ಶರಣಬಸಪ್ಪ ಹಲಸೆಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇದೇ ಇಂಥ ಕೆಲಸವನ್ನು ಮುಂದುವರಿಸಿ ತಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ತಾವು ವಿನಂತಿ ಮಾಡಿದ್ದೇನೆ. ನಾನು ದಾಸೋಹ ನಮ್ಮ ಮನೆಯ ಪರಂಪರೆ ಇದೆ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ, ಈಗ ನಮ್ಮ ಮಗ ಈ ದಾಸೋಹವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತೇವೆ. ವಿಶೇಷವಾಗಿ ನಾನು ದಾಸೋಹ ಎಲ್ಲಿ ಮಾಡ್ತೀನಿ ಅಂದರೆ, ಸಮಾಜದ ಪರಿವರ್ತನೆಗಾಗಿ ಯಾರು ಹೋರಾಟ ಮಾಡ್ತಾರೆ, ರೈತ ಹೋರಾಟ ಇರಲಿ, ದಲಿತ ಹೋರಾಟ ಇರಲಿ, ಬಂಡಾಯ ಸಾಹಿತಿಗಳ ಹೋರಾಟ ಇರಲಿ, ಇಂಥ ಹೋರಾಟಗಳಿಗೆ ನಾನು ಮುಕ್ತವಾಗಿ ದಾಸೋಹವನ್ನು ನೀಡ್ತೇನೆ. ಬೆಂಗಳೂರಿನಲ್ಲಿ ಯಾವುದೇ ಹೋರಾಟ ನಡೆದರೂ ಕೂಡ ನಾನು ಮೂಲದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅದರ ಜೊತೆಗೆ ಒಂದು ವಿದ್ಯಾ ದಾಸೋಹವನ್ನು ಕೂಡ ಮಾಡುವಂಥ ಸಣ್ಣ ಕೆಲಸವನ್ನು ಮಾಡಿದ್ದೇವೆ. ನನ್ನ ಈ ಸೇವೆಯನ್ನು ಗುರುತಿಸಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ನಮ್ಮ ಪೂಜ್ಯರಾದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಅವರ ಪಾದಕ್ಕೆ ವಂದಿಸಿ, ದಕ್ಷಿಣ ಅವರ ಪಾದಕ್ಕೆ ವಂದಿಸಿ ನನ್ನನ್ನು ಮಾಡೋದಕ್ಕೆ ನಾನು ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ನಮಸ್ಕಾರ. ವಿದ್ಯಾ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ ಮತ್ತು ಶರಣಬಸವ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಪಾದಕ್ಕೆ ವಂದಿಸಿ, ನಮ್ಮ ಸಂಸ್ಥೆಯ ಅನ್ನಪೂರ್ಣೇಶ್ವರಿ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾದ ಮಾತೋಶ್ರೀ ದಾಕ್ಷಿಣಾತ್ಯರಿಗೂ ಕೂಡ ಪಾದಕ್ಕೆ ವಂದಿಸಿ, ನಮ್ಮ ನಾಲ್ವರು ಪೂಜ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಪಾದಕ್ಕೆ ವಂದಿಸಿ, ಈ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪುರ ಪಾಟೀಲ್ ಜಿಯವರೇ ಮತ್ತು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ದಾಸೋಹ ಜ್ಞಾನರತ್ನ ಪಡೆದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಜಿಯವರೇ ಮತ್ತು ಮುಖ್ಯ ಅತಿಥಿಯಾಗಿ ಬಂದಂಥ ನಮ್ಮ ಹೈದರಾಬಾದ್ ಕರ್ನಾಟಕದವರು, ಅದನ್ನು ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಆಗಾದ ಸಾಮಾನ್ಯರಲ್ಲ, ಅವರು ನಮ್ಮ ಸಂಸ್ಥೆಯಲ್ಲಿ ಕಲಿತು ಬೆಳೆದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಮೇಲೆ ನಂತರ ಹೋಗಿದಂಥ ನಮ್ಮ ಸಂಸ್ಥೆಯವರಾದ ಪ್ರೊಫೆಸರಾದ ಶರಣಪ್ಪ ಹಲಸೆಯವರೇ ಮತ್ತು ನಮ್ಮ ಶ್ರೀ ಬಸವರಾಜ್ ಮತ್ತಿಮೂಡವರು ಬರಬೇಕಾಗಿತ್ತು. ಅವರ ಪರವಾಗಿ ಬಂದಂಥ ಜಯಶ್ರೀ ಮತ್ತಿಮೂಡವರೇ ಮೇಡಮ್ ಅವರೇ
ನಮ್ಮ ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮತ್ತು ನಮ್ಮ MLCರಾದ ಸುಶೀಲ್ ಕುಮಾರ್ ನಮೋಶಿವಜಿಯವರೇ ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದ BG ಪಾಟೀಲ್ ಅವರೇ ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಂಬಕ್ನೂರವರೇ ಮತ್ತು ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾಮನೆಯ ಹಳೆಯದರಾದ ರಾಜು ಭೀಮಳಿಯವರೇ ಮತ್ತು ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರಾದ ನಮ್ಮ ಅನಿಲ್ಕುಮಾರ್ ಬಿಡಿಯವರೇ ಮತ್ತು ಎಲ್ಲ ಸ್ಟಾಫಿನವರೇ ಮತ್ತು ಶಿವಕಾಂತ್ ಮಾಜನವರೇ ನಮ್ಮ ನೀಲಕಂಠ ಮೊಳಗಿಯರಿದ್ದಾರೆ ಮತ್ತು ಇಲ್ಲಿ ಉಪಸ್ಥಿತರೆಲ್ಲ ನಮ್ಮ ಬಂಧು ಬಳಗರಿಗೆ ಈ ಸಂದರ್ಭದಲ್ಲಿ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಮತ್ತು ಈ 3 ಸಂಘ 3 ಪ್ರಶಸ್ತಿ ಪ್ರದಾನ ಅಂದರೆ 3 ಸಂಸ್ಥೆಯಿಂದ 2 ಪ್ರಶಸ್ತಿ ಮತ್ತು ಅವ್ವಾಜಿಗೆ ಅವರಿಗೆ ಮೊನ್ನೆ ತಾನೇ ಡಾಕ್ಟರೇಟ್ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ ಡಾಕ್ಟರೇಟ್ ಪಡೆದಕ್ಕಾಗಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯದು ಮತ್ತು ನಮ್ಮ ಹಿರಿಯರು ಗಣ್ಯರು ಬಂದಿದ್ದೀರಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರಿಗೂ ಈ ಸಂದರ್ಭದಲ್ಲಿ ನಮ್ಮ ಹಾರ್ದಿಕ ಅವರಿಗೆ ನಾವು ಸ್ವಾಗತವನ್ನು ಕೋರ್ತೇವೆ ಮತ್ತು ಅದೇ ರೀತಿಯಾಗಿ ನಮ್ಮ ಈ ಪ್ರಶಸ್ತಿಗೆ ನೀವೆಲ್ಲರೂ ಬಂದಿದ್ದಂಥ ನಮ್ಮ ಪರಮ ಪೂಜ್ಯ ಚಿರವಿ ದೊಡ್ಡಪ್ಪ ಅಪ್ಪಾಜಿಯವರಿಗೆ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ದಿವ್ಯ ಸಾನ್ನಿಧ್ಯದಿಂದ ವಹಿಸಿದಂಥ ಮತ್ತು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ತೋಂಟದಾರ್ಯ ಶಿವಾಚಾರ್ಯ ಮಹಾಪೂಜ್ಯರು ಕೋರಿಮಠ ಸಿದ್ದೇಶ್ವರ ಸಂಸ್ಥಾನ ಹಿರೇಮಠ ಶ್ರೀ ಕ್ಷೇತ್ರ ನಲ್ವಾರ ಪೂಜ್ಯರಿಗೂ ಕೂಡ ಪಾದಕ್ಕೆ ವಂದಿಸಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲರಿಗೂ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಮತ್ತು ಇನ್ನೊಬ್ಬರು ಪ್ರಶಸ್ತಿ ಪ್ರದಾನ ಪಡೆದಂಥ ನಮ್ಮ ಹುಟ್ಟು ಹೋರಾಟಗಾರರು ಆದಂಥ ನಮ್ಮ ಆಳಂದ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ BR ಪಾಟೀಲ್ ಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ಈ ಸಭೆಗೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿಯವರಿಗೂ ಕೂಡ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಮುಖ್ಯ ಅತಿಥಿಯಾಗಿ ರೂಪಾಗಿ ಬಂದಂಥ ಉಪಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮೈಸೂರು ಪ್ರೊಫೆಸರ್ ಆದ ನಮ್ಮ ಶರಣಪ್ಪ ಹಲಸೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಈಗ ತಾನೇ ನಮ್ಮ ಉತ್ತರ ಮತಕ್ಷೇತ್ರದಿಂದ ಶಾಸಕರಾದ ಶ್ರೀಮತಿ ಖನಿಜಾ ಪಾತಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ಜಯಶ್ರೀ ಮತ್ತಿಮಡವರಿಗೂ ಕೂಡ ಅಂದರೆ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಅವರ ಪತ್ನಿಯವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುಶೀಲ್ ಕುಮಾರ್ ನಮೋಶಿವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ವಿಧಾನ ಪರಿಷತ್ತಿನ ಜಗದೇವ್ ಗುತ್ತೇದಾರ್ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರು ಈ ಸಂದರ್ಭದಲ್ಲಿ ಉಪಸ್ಥಿತರು, ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಶರಣರ ಬಸವೇಶ್ವರರ ಪರಮ ಭಕ್ತರಾದ ನಮ್ಮ ತಿಪ್ಪಣ್ಣಪ್ಪ ಕಂಬಕ್ನೂರು ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಹೈದರಾಬಾದ್ ಕನ್ನಡ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜು ಭೀಮಳಿಯವರು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇವೆ ಮತ್ತು ನಮ್ಮ ಶಿವಕಾಂತ ಮಾಜನವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ನಮ್ಮ ನೀಲಕಂಠ ಮುಲ್ಗಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ ಮತ್ತು ನಮ್ಮ ಉತ್ತರ ಮತಕ್ಷೇತ್ರದ ಫಾತಿಮಾ ಮೇಡಮ್ ಜೊತೆ ಬಂದಂಥ ಅವರ ಮುಂದಿನ ಶಾಸಕರು ಆಗುವ ಶಾಸಕರು ಅಂತ ಹೇಳ್ಬೋದು, ಅವ್ರ ಶಾಸಕರಾದ ಅವ್ರ ಜೊತೆ ಬಂದಂಥ
ಫರಾಜ್ ಸಾಹೇಬರು ಬಂದಿದ್ದಾರೆ. ಅವ್ರ ಜೊತೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೊಡ್ತೇವೆ. ಮತ್ತೆ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೂ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ನಿಮ್ಮ ಮತ್ತೊಮ್ಮೆ ಶರಣರ ಸನ್ನಿಧಿಯಲ್ಲಿ ಇವರ 3 ಅಂದರೆ ಪ್ರಶಸ್ತಿ ಪ್ರದಾನ ಮಾಡಿದಂಥ ಇಬ್ಬರಿಗೂ ಮತ್ತು ಅವರಿಗೆ ನೀವೇನೋ ಪ್ರಶಸ್ತಿ ಗೌರವ ಅನ್ನೋದು ಸಮರ್ಪಣೆ ಮಾಡ ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಮಹಾದಾಸೋಹಿ ಶರಣಬಸವೇಶ್ವರರ 203ನೇ ಯಾತ್ರಾ ಮಹೋತ್ಸವದ ಅಂಗವಾಗಿ 2025ರ ಸಾಲಿನ ದಾಸೋಹ ಜ್ಞಾನರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಮಾನ್ಯ ಶಾಸಕರು ಆಳಂದ್ ವಿಧಾನಸಭಾ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಸಮತಾ ಶಿಕ್ಷಣ ಸಮಿತಿ ಆಳಂದ್ ಇವರಿಗೆ ಕೊಡಮಾಡಲಾಗಿದೆ. ಜೀವನ ಅನುಭವಗಳ ಸಾಗರ, ಜೀವನಾನುಭವದಿಂದ ಅನುಭವಿಯಾಗಿ ಬೆಳೆದವರು ಶ್ರೀಯುತ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅವರು. 15 ನವೆಂಬರ್ 1949ರಲ್ಲಿ ಶ್ರೀಮತಿ ಗಂಗಾಬಾಯಿ ರಾಮಚಂದ್ರಪ್ಪ ಪಾಟೀಲ್ ಇವರ ದ್ವಿತೀಯ ಸುಪುತ್ರರಾಗಿ ಜನಿಸಿದರು. ಅಜ್ಜ ಮಲ್ಕಪ್ಪಗೌಡ ಅವರಿಂದ ಆರಂಭವಾದ ದಾಸೋಹ ಸಂಸ್ಕೃತಿಯನ್ನು ಊತಿ ಬಿತ್ತಿ ಪೋಷಿಸಿದವರು. ಅದನ್ನು ಇಂದು ರಾಜ್ಯದಲ್ಲಿ ಪರಾಕಾಷ್ಠೆಗೆ ತಂದವರು ಶ್ರೀ BR ಪಾಟೀಲ್ಜಿಯವರು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಮಹಾವಿದ್ಯಾಲಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇವರು SSL ಕಾನೂನು ಮಹಾವಿದ್ಯಾಲಯದಿಂದ ಕಾನೂನು ಪದವಿ ಪಡೆದು ಸ್ವಗ್ರಾಮದಲ್ಲಿ ಧಾರ್ಮಿಕ ಮೌಢ್ಯ ಹಾಗೂ ಅಂಧಶ್ರದ್ಧೆಯ ಆಚರಣೆಗಳನ್ನು ತಡೆಗಟ್ಟಲು 1965ರಲ್ಲಿ ವಿದ್ಯಾವರ್ಧಕ ತರುಣ ಸಂಘ ಸ್ಥಾಪಿಸಿ ಸಂಘದ ಮೂಲಕ ವ್ಯಸನ ಮುಕ್ತ ಗ್ರಾಮದ ನಿರ್ಮಾಣ ಕಾರ್ಯ ಹಾಗೂ ವಾಚನಾಲಯ ಸ್ಥಾಪನೆ ಮಾಡಿ ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಿದರು. ಜಾತಿ ಮತ ಭೇದಗಳನ್ನು ಮರೆತು ಶರಣರ ತತ್ವ ಸಿದ್ಧಾಂತಗಳಂತೆ ಗ್ರಾಮದಲ್ಲಿ ವೈಚಾರಿಕ ದೃಷ್ಟಿಕೋನ ಬೆಳೆಸಿದರು. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ದಾಸೋಹ ಸೂತ್ರದ ಚಿಂತನೆಯಂತೆ ಹೇಳುವುದಾದರೆ, ತನ್ನ ಮರೆತು ನಿನ್ನ ಮೆರೆಸಿದಡೆ ತನ್ನಂತೆ ಮಾಡುವನಯ್ಯ ಶರಣಬಸವ ಎಂಬ ನಿಸ್ವಾರ್ಥ ಸೇವೆಯನ್ನು ಪರಹಿತಕ್ಕಾಗಿ ದುಡಿದಂಥವರು ಶ್ರೀ BR ಪಾಟೀಲ್ಜಿಯವರು. ಅಂತಾರಾಷ್ಟ್ರೀಯ ನಾಯಕತ್ವ ತರಬೇತಿ ಶಿಬಿರ, ಬಸವ ಜಯಂತಿ ಆಚರಣೆ, ಸಾಂಸ್ಕೃತಿಕ ನಾಯಕರ ಕುರಿತು ಉಪನ್ಯಾಸಗಳು, ನಾಟಕಗಳು ಆಯೋಜಿಸಿ ಸರ್ವೋದಯದ ನಾಯಕರಾದವರು. 1975ರಲ್ಲಿ ತುರ್ತು ಪರಿಸ್ಥಿತಿ ಮತ್ತು ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕಾಗಿ ನಡೆದ ಚಳವಳಿಯಲ್ಲಿ ಧುಮುಕಿ 6 ತಿಂಗಳ ಕಾಲ ಜೈಲು ಸೇರಿದರು. ಇಲ್ಲಿ JH ಪಟೇಲ್ ಹಾಗೂ ಶ್ರೀ ಲೋಯಾರವರ ಪ್ರೇರಣೆಯಿಂದಾಗಿ ಸಮಾಜವಾದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು 1978ರಲ್ಲಿ JP ಚಳವಳಿ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ತೊಡಗಿಸಿಕೊಂಡರು. ರೈತ ಪರ ಹೋರಾಟದ ಮೂಲಕ ರಾಜಕೀಯ ಸೇರಿದಂಥವರು. 1978ರಿಂದ 83ರವರೆಗೆ TDB ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಯುವ ಜನತಾದಳದ ಅಧ್ಯಕ್ಷರಾಗಿ ಪಕ್ಷದ ಬಲವರ್ಧನೆಗೆ ಶ್ರಮಿಸಿದರು. 1983, 2004, 2013, 2023ರಲ್ಲಿ ಹೀಗೆ 4 ಬಾರಿ ಆಳಂದ್ ವಿಧಾನಸಭಾ ಮತಕ್ಷೇತ್ರದಿಂದ ಶಾಸಕರಾಗಿ ತಮ್ಮನ್ನು ಜನಸೇವಕರಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ 1988ರಿಂದ 94ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಹಂಗಾಮಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿರುವರು. ಇವರು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯತತ್ಪರರಾಗಿರುವರು. ಶ್ರೀಯುತರು ರಾಜಕೀಯ ಮುತ್ಸದ್ದಿಗಳು ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಇವರು ಅಖಿಲ ಭಾರತ ವೀರಶೈವ ಮಹಾಸಭಾ ಆಳಂದ್ ಅಧ್ಯಕ್ಷರಾಗಿ ಸಮಾಜ ಮತ್ತು ಕೃಷಿಕರಿಗೆ ಮಾಡಿರುವ ಶ್ಲಾಘನೀಯ ಕಾರ್ಯಗಳೆಂದರೆ ಬಸವೇಶ್ವರ ಭವನದ ನಿರ್ಮಾಣ ಮತ್ತು ಭಾರತದ ಜಲಪುರುಷ ರಾಜೇಂದ್ರ ಸಿಂಗ್ರ ಜೊತೆಗೂಡಿ ತಾಲೂಕನ್ನು ಜಲಸಮೃದ್ಧವಾಗಿಸಿದ್ದಾರೆ. ರೈತ ಹೋರಾಟ, ಸರಾಯಿ ನಿಷೇಧ, ಸ್ತ್ರೀ ಸಬಲೀಕರಣ ಸೇರಿದಂತೆ ಮುಂತಾದ ಹೋರಾಟಗಳ ಮುಂಚೂಣಿಯಲ್ಲಿದ್ದಾರೆ.
1980ರಲ್ಲಿ ಸಮತಾ ಲೋಕ ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಲಿದ್ದಾರೆ. ಸಮಾನತೆಯ ಗಟ್ಟಿ ತಳಹದಿಯಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಇವರ ನಿರಂತರ 47 ವರ್ಷದ ಶಿಕ್ಷಣ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಧಾರ್ಮಿಕ ನಿಸ್ವಾರ್ಥ ಸೇವೆಗಾಗಿ 2025 ಸಾಲಿನ ಶರಣಬಸವೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ದಾಸೋಹ ಜ್ಞಾನರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗಿದೆ. ಸಮಾರಂಭದಲ್ಲಿ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನೀಡುವ ಅಪ್ಪ ಪ್ರಶಸ್ತಿಯನ್ನು ನಾಲವಾರದ ಕೋರಿಸಿದ್ದೇಶ್ವರ ಮಠದ ಸಿದ್ಧ ತೋಟೇಂದ್ರ ಶಿವಾಚಾರ್ಯರಿಗೆ ಹಾಗೂ ಜ್ಞಾನ ದಾಸೋಹ ರತ್ನ ಪ್ರಶಸ್ತಿಯನ್ನು ಆಳಂದ್ ಶಾಸಕ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರಿಗೆ ಪ್ರದಾನ ಮಾಡಲಾಯಿತು. ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವಪ್ಪ ಅಪ್ಪ, 9ನೇ ಪೀಠಾಧಿಪತಿ ದೊಡ್ಡಪ್ಪ ಎಸ್ ಅಪ್ಪ ಸಾನ್ನಿಧ್ಯ ವಹಿಸಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಶಾಸಕಿ ಖನೀಜ್ ಫಾತಿಮಾ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಶಶೀಲ್ ಜಿ ನಮೋಶಿ, ತಿಪ್ಪಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಎಚ್ಕೆಎ ಸಂಸ್ಥೆ ಉಪಾಧ್ಯಕ್ಷ ರಾಜು ಬಿಮಳ್ಳಿ, ಶಿವಕಾಂತ್ ಮಹಾಜನ್,
ಜಯಶ್ರೀ ಮತ್ತಿಮೂಡ್, ಡಾಕ್ಟರ್ ಅಲ್ಲಂಪ್ರಭು ದೇಶ್ಮುಖ್, ಸಂತೋಷ್ ಲಂಗರ್, ಶರಣಬಸವ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಜಿ ಬಿಡವೆ, ಡೀನ ಲಕ್ಷ್ಮೀ ಮಾಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಬಿಎಸ್ಎನ್ಎಲ್ ಬಡಾವಣೆ ಕೋಟ್ನೂರ್ ಡಿಯಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಗರದ ಬಿಎಸ್ಎನ್ಎಲ್ ಬಡಾವಣೆ ಕೋಟ್ನೂರು ಡಿಯಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಮ್ಮ ಅಮೃತ ಹಸ್ತದಿಂದ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದು ಹೇಳಿದರು. ನಂತರ ಮಾತನಾಡಿದ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಕಿಶೋರ್ ಗಾಯಕ್ವಾಡ್ ಅವರು, ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಅಭಿವೃದ್ಧಿಗೆ ಬದ್ಧರಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ಬಡಾವಣೆಯ BSNL ಬಡಾವಣೆಯ ಮತ್ತು ಈ ಕ್ವಾಟ್ನೂಡಿ ಬಡಾವಣೆ, ಕರ್ಣೇಶ್ವರ ನಗರದಿಂದ, ರಾಮ ಮಂದಿರದಿಂದ, ಶಾಹಿ ಮಂದಿರದಿಂದ ಈ ಎಲ್ಲ ಬಡಾವಣೆ ಜನರು ಭಾಳ ಉತ್ಸಾಹದಿಂದ ನನಗೆ ಆಶೀರ್ವಾದ ಮಾಡಿದರು. ಕಲಬುರಗಿ ಜಿಲ್ಲೆಯ ದಕ್ಷಿಣ ಭಾಗದ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಮಾಡಿದ್ರಿ. ಮಾಡಿದ ಮೇಲೆ ಎಲ್ಲೆಲ್ಲ ಏನೇನು ನಾವು ಹೇಳಿದ್ದೆವು, ಏನು ಮಾತು ಕೊಟ್ಟಿದ್ದೆವು, ಇಲ್ಲಿ ಬಡಾವಣೆಯಲ್ಲಿ ಬಂದ ತಕ್ಷಣ ನಾವು ಕಂಪೌಂಡ್ ವಾಲ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು, ಬೋರ್ವೆಲ್ ಹಾಕ್ತೀವಿ, ಒಂದು ಹೈಮಾಸ್ ಹಾಕ್ತೀವಿ ಅಂತಕ್ಕಂಥದ್ದು, ಮತ್ತು ಎಲ್ಲ CC ರಸ್ತೆ ಮಾಡ್ತೀವಿ ಅಂತ. ಮೊನ್ನೆ ಕೂಡ 15 ಲಕ್ಷ ರೂಪಾಯಿ CC ರಸ್ತೆ, ಇವತ್ತು 15 ಲಕ್ಷ ರೂಪಾಯಿ CC ರಸ್ತೆ ನಾವು ಪೂಜೆ ಮಾಡಿ ಚಾಲನೆ ಕೊಡಿದ್ವಿ. ನಿರ್ಮಿತ ಕೇಂದ್ರದವರು ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಎಲ್ಲ ಕಡೆ ಉಗಾದಿ ಹಬ್ಬ ಆದ ನಂತರ ರಂಜಾನ್ ಹಬ್ಬ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ, ನಾಳೆ ಬರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಒಂದು ಒಳ್ಳೆಯ ಸುದಿನದ ತಿಂಗಳಿವೆ. ಇಂಥ ತಿಂಗಳಿನಲ್ಲಿ ನಾವು ಕಾರ್ಯವನ್ನು ಕೈಗೊಂಡು ಪ್ರಾರಂಭ ಮಾಡಿದ್ದೇವೆ. ಬಡಾವಣೆಯ ಎಲ್ಲ ಮುಖಂಡರು, ಇಲ್ಲಿಯ ನಮ್ಮ ಉಪಾಧ್ಯಕ್ಷರು ಕಿಶೋರ್ ಗಾಯಕ್ವಾಡ್ ಅವರು, ಕಾರ್ಮಿಕ ಮಂತ್ರಿಗಳಾದ ಬಸಲಿಂಗಪ್ಪ ಸರ್ ಅವರು, ಈ ದಿನೇಶ್ ಅವರು, ಶಿವಾನಂದ್ ಅವರು, ಬಡಾವಣೆ ಎಲ್ಲ ಪ್ರಮುಖರಿದ್ದೀರಿ, ಒಬ್ಬರು ಅಂತಲ್ಲ. ಇದು ಪಂಡಿತ್ ನಮ್ಮ ಕಾಂಬ್ಳೆಯವರು ಮನೆಯಿಂದ, ಸಂತೋಷ್ ಹೆಬ್ಬಾಳ ಮನೆಯಿಂದ ಗಿರೀಶ್ ರಾಠೋಡ್ ಮನೆಯವರಿಗೆ, ಮರಪ್ಪ ಅವರ ಮನೆಯಿಂದ CC ರಸ್ತೆ ನಿರ್ಮಾಣ. ನಾನು ಒಂದು ಮಾತು ಹೇಳಿದ್ದೀನಿ, ಇನ್ನೂ ನಮ್ಮಲ್ಲಿ ಹೊಸ ಬಜೆಟ್ ಈ ಒಂದು ವರ್ಷದ ಬಜೆಟ್ ಇದೆ. ಅದರಲ್ಲಿ ನಾವು ಯಾವ್ಯಾವ ಲಿಸ್ಟ್ ಕೊಡ್ತೀರಿ ಅದನ್ನು ಸೇರಿಸಿ ಈ ಒಂದು 2 ದಿನದಲ್ಲಿ ಏನಪ್ಪ ತೊಗೊಂಡು ಅವನು ಕೂಡ ಸೇರಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಯಾರು ಏನಪ್ಪ ಅಂದ್ರೆ ನಮ್ಮ ಮನೆ ಮುಂದೆ ಆಯಿತು ಅಲ್ಲಿ ಆಯಿತು ಅಂತ ಅನ್ನೋದಿಲ್ಲ. ಎಲ್ಲಿ ನೀವು ಲಿಸ್ಟ್ ಕೊಡ್ತೀರಿ ಆ ಲಿಸ್ಟ್ ಏನು ಕಿಶೋರವ್ರೆ ನಿಮಗೆ ನಾ ಹೇಳೀನಿ, ಎಲ್ಲೆಲ್ಲಿ ಅವ ತುಕಡಿಗಳು ಕೊಟ್ಬಿಡ್ರಿ. ಸರ್ಸಣ್ಣ ನನಗನ್ಸಿದ ಮಟ್ಟಿಗೆ ಈ ಬಡಾವಣೆ ಪೂರ ಯಾಕೆ ದಿನೇಶ ಈ ಬಡಾವಣೆದು ಎಲ್ಲ CC ರಸ್ತೆ ಮಾಡ್ದಂಗೆ ಆಗ್ಯದ. ಇಲ್ಲಿ ನಾವು ಅಥರ್ವ ಇದರಿಂದ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲನೂ ಏನಪ್ಪ ಅಂದ್ರೆ ಮತ್ತೆ ಯಾವ ಉಳಿದೂ ಹಾಕಿ ಕೊಡ್ತೀವಿ. ಅದನ್ನ ನೀವು ಅಲ್ಲಿ ಹಾಕೋರು ಏನೋ ನನ್ನ ಮನೆ ಮುಂದೆ ಆಗಿಲ್ಲ ಅಂತಾರೆ ಅಲ್ರಿ. ಅದೇ ಈಗ ನಾಳೆ ಲಿಸ್ಟ್ ಕೊಟ್ಟರೆ ಮತ್ತೊಂದು 15-20 ಲಕ್ಷ ಏನು ಬರ್ತಾರೆ ಹಾಕಿ ಕೊಡ್ತೀನಿ. ಅದಕ್ಕೆ ಏನಪ್ಪ ಅಂದ್ರೆ ನೀವೆಲ್ಲರೂ ಭಾಳ ಉತ್ಸಾಹದಿಂದ ನನ್ನನ್ನು ಬರಮಾಡಿಕೊಂಡು ಸನ್ಮಾನಿಸಿ ಎಲ್ಲರಿಗೂ ಸನ್ಮಾನಿಸಿದ್ದೀರಿ. ತಮಗೆ ಎಲ್ಲಪ್ಪನವ್ರು ಬಂದಿದ್ದಾರೆ. ಅವರು ನೇತೃತ್ವದಲ್ಲಿ ಇವತ್ತು ಸುಮಾರು ಒಂದು 30 ಲಕ್ಷದ 15 ಲಕ್ಷದ 2 ಕೆಲಸ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ BSNL ಬಡಾವಣೆ ಪರವಾಗಿ ಹಾಗೂ ಇಲ್ಲಿ ಕೊಟ್ನುಡಿ ಪರವಾಗಿ ಮತ್ತು ಇಲ್ಲಿ ನಡೆದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಎಲ್ಲ ಮುಖ್ಯಸ್ಥರ ಪರವಾಗಿ ನಾನು ಅವರಿಗೆ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸುಮಾರು ಈ ಬಡಾವಣೆ ಆಗಿ 30 ವರ್ಷದಿಂದ ನಮ್ಮ ಇದು ಬಡಾವಣೆ. ಈ ಬಡಾವಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶ್ರೀ ಅಲ್ಲಂಪ್ರಭು ಗೌಡರ ನೇತೃತ್ವದಲ್ಲಿ ಇದು ಕೆಲಸ ಆಗ್ತಾಯಿದೆ. ಇದರಿಂದ ನಮ್ಮ ಭಾಗದ ಅಭಿವೃದ್ಧಿ ಕೂಡ ಆಗುತ್ತೆ ಹಾಗೂ ಒಂದು ಒಳ್ಳೆಯ ವಾತಾವರಣ ಕೂಡ ಈ ನಮ್ಮ BSNL ಬಡಾವಣೆಯಲ್ಲಿ ಒಂದು ಸಂಚಲನ ಆಗಿದೆ. ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಇವತ್ತಿನ ದಿನ ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಇಲ್ಲಿ ಬಂದಿದ್ದಾರಲ್ಲ, ಅವರಿಗೆ ನಾವು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗಿಂತ ಜಾಸ್ತಿ ಅವರು ಮಾತಾಡಬೇಕಂತ ನಾನು ಕೇಳ್ಕೊತಾ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಡೀ ಬಡಾವಣೆಯ BSNL ನಗರದಲ್ಲಿ ಸುಮಾರು 30 ಲಕ್ಷ ರೂಪಾಯಿಯ ಒಂದು ಅನುದಾನದಲ್ಲಿ, ಶಾಸಕರ ಒಂದು ಅನುದಾನದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿತು. ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರೇ,
ಮತ್ತು ಆತ್ಮೀಯರಾದಂಥ ಸ್ನೇಹಿತರಾದಂಥ ಕಿಶೋರ್ ಗಾಯಕ್ವಾಡ್ ಅವರೇ, ಇಲ್ಲಿದ್ದಂಥ ಎಲ್ಲ ಬಡಾವಣೆ ಹಿರಿಯರೇ, ತಾಯಿಯಂದರೆ ಮತ್ತು ಸಹೋದರರೇ, ಈ ಒಂದು ಸಮಯ ಒಂದು ಒಳ್ಳೆಯ ಸಂತೋಷದ ಸಮಯ. ಏಕೆಂದರೆ ಈ ಒಂದು ಪ್ರದೇಶದಲ್ಲಿ ಸುಮಾರು ದಿನಗಳಿಂದ ರಸ್ತೆ ಆಗಿದ್ದಿಲ್ಲ. ನಮ್ಮ ಶಾಸಕರು ಬಂದ ನಂತರ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಬಡಾವಣೆಗೆ ಹೆಚ್ಚಿನ 1 ಲಕ್ಷ ಕೊಟ್ಟು ಅವರು ತಮ್ಮ ಅನುದಾನದಲ್ಲಿ 30 ಲಕ್ಷ ರೂಪಾಯಿಗಳ ಒಂದು ರಸ್ತೆಗೆ ಹಣವನ್ನು ಒದಗಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರಂಥೇಳಿ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಈ ಒಂದು ಬಡಾವಣೆಯ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವುದಿದೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ನಂತರ ಸಹಿತ ನಾವು ಪಾಲಿಕೆಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕೋ ಅವೆಲ್ಲ ಸೌಲಭ್ಯಗಳು ಈ ಬಡಾವಣೆಗೆ ಕೊಡ್ತೀವಿ ಅಂತೇಳಿ ಹೇಳಿ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋ ಅವಕಾಶ ಕೊಡ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಬಿಎಸ್ಎನ್ಎಲ್ ಬಡಾವಣೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಂಡಿತ್ ಕಾಂಬ್ಳೆ, ಮುಖಂಡರಾದ ಟಿವೈ ಯಲ್ಲಪ್ಪ, ಬಸಲಿಂಗಪ್ಪ ಎಸ್ ಬಿರಾದಾರ್, ಟಿ ರಾಘವೇಂದ್ರ, ದಿನೇಶ್ ದೊಡ್ಮನಿ, ವಿಜಯಕುಮಾರ್ ಕುಬಾಳ್, ರೋಹಿತ್ ದಾಸ್ ಶೀಲಮೂರ್ತಿ, ಕಮಲಾಕರ್ ಧನ್ನಿ, ಮರಿಯಪ್ಪ ಹಾವೇರಿ, ಗೋಪಾಲ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಬ್ರಹ್ಮಪುರ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮನ ಪಲ್ಲಕ್ಕಿ ಉತ್ಸವ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ರಾಮ ಮಂದಿರದಲ್ಲಿ ರಾಮೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಉತ್ಸವದ ಆರಂಭ ದಿನದಿಂದ ಸತತ 5 ದಿನಗಳ ಕಾಲ ದೇವರಿಗೆ ಮಹಾ ಅಭಿಷೇಕ ನೆರವೇರಿಸಲಾಯಿತು. ಬಳಿಕ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಸಂಜೆ ಗಂಟೆಗೆ ರಾಮ ರಕ್ಷಾಸೂತ್ರ ಹಾಗೂ ರಾಮ ನಾಮ ಜಪ, ಭಜನೆ, ಕೀರ್ತನೆ ನಿರಂತರವಾಗಿ ನೆರವೇರಿಸಲಾಯಿತು. ರವಿವಾರ ರಾಮನವಮಿ ಹಿನ್ನೆಲೆ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದೇವಸ್ಥಾನದ ಮುಖಂಡರು ಹಾಗೂ ಭಕ್ತರು,
ರಾಮನವಮಿ ನಿಮಿತ್ತ ಸತತ 5 ದಿನಗಳಿಂದ ಬ್ರಹ್ಮಪುರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು ಎಂದು ತಿಳಿಸಿದರು. ಈ ವರ್ಷವೂ ರಾಮೋತ್ಸವ ಕಾರ್ಯಕ್ರಮವನ್ನು ಜರುಗಿತು. ಇವತ್ತಿನ ದಿವಸ ಈ ಶ್ರೀರಾಮನವಮಿ ಅಂಗವಾಗಿ ಸಾಯಂಕಾಲದಲ್ಲಿ ಪಲ್ಲಕ್ಕಿ ಉತ್ಸವ ಆಯಿತು. ಅದಕ್ಕಾಗಿ ಎಲ್ಲ ಸದ್ಭಕ್ತ ಜನರಲ್ಲಿ ಶ್ರೀರಾಮಚಂದ್ರ ಕೃಪೆ ಪಾತ್ರರಾಗಿದ್ದಾರೆ. ಅದಕ್ಕಾಗಿ ಶ್ರೀರಾಮಚಂದ್ರ ಅವರಿಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಡಲಿ ಅಂತ ಹೇಳಿ ನಾವು ಈ ರಾಮನೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಆ ಜನರಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ರಾಮನವಮಿ ಉತ್ಸವ ಅಂಗಭೂತವಾಗಿ ನಾವು ರಾಮಚಂದ್ರನ ಉತ್ಸವ ಮಾಡಿದ್ದೇವೆ. ಆದ ಕಾರಣ ಈ ಭಕ್ತರಲ್ಲಿ ಗೀತಾ ರಾಮಚಂದ್ರ ಭಗವಾನ್ ಕಿ ಜೈ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಕ ರಾಮಚಂದ್ರಃ ಸರ್ವಸ್ವನ್ನೇ ರಾಮಚಂದ್ರೋ ದಯಾಳು ನಾಣ್ಯಂ ಜಾನೆ ದೈವ ಜಾನೇನ ಜಾನೆ. ಇವತ್ತಿನ ದಿವಸ ಶ್ರೀರಾಮನವಮಿ ನಿಮಿತ್ತ ಬ್ರಹ್ಮಪುರದ ಶ್ರೀರಾಮ ಮಂದಿರದಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮೊದಲನೇದ್ದು ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಕಾಕಡಾರತಿ, ಆನಂತರ 6:30ಕ್ಕೆ ಶ್ರೀ ರಾಮದೇವರ ಮಹಾಭಿಷೇಕ ಪಂಚಾಮೃತದಿಂದ ಮತ್ತು ರುದ್ರಾವರ್ತನ ಮತ್ತು ಪವನ ಸೂಕ್ತದಿಂದ ಮಹಾಭಿಷೇಕ ಆಯಿತು. ಆದ ನಂತರ ರಾಮದೇವರಿಗೆ ಮಹಾಲಂಕಾರ ಮತ್ತು ಆರತಿ. ಮಧ್ಯಾಹ್ನ 12 ಗಂಟೆಗೆ ಶ್ರೀ ರಾಮದೇವರ ಜನ್ಮೋತ್ಸವ ಅಂದರೆ ರಾಮದೇವರನ್ನು ತೊಟ್ಟಲು ಹಾಕೋದು. 12 ಗಂಟೆಗೆ ಸುಮಾರು ಮಧ್ಯಾಹ್ನ 12 ಗಂಟೆಗೆ ಜನ್ಮ ಆಗಿದ್ದಂತ ಹೇಳಿ ಆ ರಾಮದೇವರನ್ನು ತೊಟ್ಟಲು ಹಾಕುತ್ತಿದೆ. ಆನಂತರ ಸಾಯಂಕಾಲ ಮಧ್ಯಾಹ್ನ ಮಹಾಮಂಗಳಾರತಿ ಅಂದರೆ ಪ್ರಸಾದ. ಸಾಯಂಕಾಲ 6 ಗಂಟೆಗೆ ಶ್ರೀ ರಾಮದೇವರ ಪಲ್ಲಕ್ಕಿ ಉತ್ಸವ ಇದೇ ನಮ್ಮ ಬ್ರಹ್ಮಪುರ ಬಡಾವಣೆಯಲ್ಲೇ ಆಗುತ್ತೆ. ಬ್ರಹ್ಮಪುರ ಬಡಾವಣೆ ಅಂದರೆ ಈ ನೇರವಾಗಿ ಸುಭಾಷ್ ಚೌಕ್ರಿಂದ ಮತ್ತು ಈ ಮರಗಮ್ಮ ದೇವಸ್ಥಾನ ಅಂದ್ರೆ ಶರಣಬಸವೇಶ್ವರ ದೇವಸ್ಥಾನ ಕಡೆಯಿಂದ ಗೋ ಹೋಟೆಲ್ ಮತ್ತು ಈ ಬ್ರಹ್ಮಪುರ ರಾಮಮಂದಿರ ತನಕ ಈ ಪಲ್ಲಕ್ಕಿ ಉತ್ಸವ ಆಯಿತು. ಆ ನಂತರ ಪಲ್ಲಕ್ಕಿ ಉತ್ಸವ ನಂತರ ಮತ್ತೆ ಶ್ರೀರಾಮದೇವರಿಗೆ ಮಹಾಮಂಗಳಾರತಿ ಮತ್ತು ಮಂತ್ರಪುಷ್ಪ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸಲಾಯಿತು. ಸಮಸ್ತ ಕಲಬುರಗಿ ಮಹಾಜನತೆ ಮತ್ತು ಬ್ರಹ್ಮಪುರ ನಿವಾಸಿಗಳು ಪಾಲ್ಗೊಂಡು ಆ ರಾಮನ ಕೃಪೆಗೆ ಪಾತ್ರರಾಗಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಎಲ್ಲ ರೀತಿಯಿಂದ ಸಕಲ ಸಕ್ಕನು ಮತ್ತು My name is Harshita. Near Go Hotel Ram Mandir. At 6:30 we started Mahabhisheka and we did Alankara, and at 12 o'clock we did the Janmotsava of Rama, and at 5:30 we started Bhajana, and at 6:30 we went to the Pallakki Utsava near Subhash Chowk and SP Temple Road, and we came to the Goa Hotel and we came to our temple and we started Mahamangalarti and we provided prasad to the people. Thank you. ಸಮಾರಂಭದಲ್ಲಿ ವಿವಿಧ ಬಡಾವಣೆಯ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಭು ಶ್ರೀರಾಮನ ದರ್ಶನ ಪಡೆದು ಪುನೀತರಾದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರದ ಹುನ್ನಾರವನ್ನ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜನಗಳ ಐಕ್ಯತೆ ಚಿರಾಯವಾಗಲಿ. ಸ್ಪೀಡ್ ಮೀಟರ್ ಈ ಕೂಡಲೇ ವಾಪಸ್ ಆಗಲಿ. ವಿದ್ಯಾರ್ಥಿಗಳು ಬಳಕೆದಾರರ ಸಂಘದ ನೇತೃತ್ವದಲ್ಲಿ ನಗರದ ಜೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯುತ್ ಕ್ಷೇತ್ರದ ಆಧುನೀಕರಣದ ಹೆಸರಿನಲ್ಲಿ ಡಿಜಿಟಲ್ ಮೀಟರ್, ಸ್ಮಾರ್ಟ್ ಮೀಟರ್, ಪ್ರೀಪೇಯ್ಡ್ ಮೀಟರ್ ಅಳವಡಿಸಲಾಗುತ್ತಿದ್ದು ಇದರಿಂದ ವಿದ್ಯುತ್ ಬಿಲ್ ದುಬಾರಿಯಾಗುತ್ತಿದೆ. ಕೋಟ್ಯಾಂತರ ರೂಪಾಯಿಯನ್ನ ಅನಾವಶ್ಯಕವಾಗಿ ವೆಚ್ಚ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ನಾನು ಅಖಿಲ ಭಾರತ ವಿದ್ಯುತ್ ಬಳಕೆದಾರರ ಸಂಘದಿಂದ ಮಾತಾಡ್ತಾ ಇದ್ದೀನಿ.
ಈಗಾಗಲೇ ಸರ್ಕಾರ ತಯಾರಿಯಂತೆ ವಿದ್ಯುತ್ತನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲು ತಯಾರಿ ನಡೆದಿದೆ. ಇದನ್ನು ವಿರೋಧಿಸಿ ಮತ್ತು ಪ್ರೀಪೇಯ್ಡ್ ಮೀಟರನ್ನು ಅಳವಡಿಸ್ತಾ ಇದ್ದಾರೆ. ಇನ್ನೊಂದು ಏನದ, ಪ್ರೀಪೇಯ್ಡ್ ಮೀಟರ್ ಅಂದರೆ ಚಾರ್ಜ್ ಯಾವ ರೀತಿ ನಾವು ಮಾಡ್ತಾ ಇದ್ದೇವಲ್ಲ ಮೊಬೈಲ್ಗೆ, ಆ ರೀತಿ ನಾವು ಮುಂಚೆನೇ ಅದಕ್ಕೆ ದುಡ್ಡು ತುಂಬಿ ನಾವು ಚಾರ್ಜ್ ಮಾಡಬೇಕು. ಅದು ಸ್ಟಾಪ್ ಆಯ್ತಂದ್ರೆ ವಿದ್ಯುತ್ನೂ ಕೂಡ ಸ್ಟಾಪ್ ಆಗ್ತಾಯಿದೆ. ಇದು ಜನರಿಗೆ ಬಹಳಷ್ಟು ಪರಿಣಾಮ ಬೀಳ್ತಾ ಇದೆ. ಇದು ವಿದ್ಯುತ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಗಾಳಿ ಬೆಳಕು ನೀರು ಎಷ್ಟು ಮುಖ್ಯವೋ ಅದೇ ರೀತಿ ವಿದ್ಯುತ್ ಕೂಡ ಅಷ್ಟೇ ಮುಖ್ಯ. ಬೆಳಕು ಒಬ್ಬ ಕವಿ ಹೇಳ್ತಾನೆ ಏನಂದ್ರೆ, ಫುಡ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ, ಫ್ಯೂಯಲ್ ಶುಡ್ ಬಿ ಫ್ರೀ. ಇದು ಇಂಗ್ಲೆಂಡ್ ಅಮೇರಿಕಾ ಕವಿ ಇದು ಪ್ರಸ್ತುತಪಡಿಸೋದು. ಆದರೆ ಇದು ಬಹಳ ಪ್ರಸ್ತುತವಿದೆ. ಪಬ್ಲಿಕ್ ಸಾಮಾನ್ಯ ಜನ ಬದುಕಬೇಕಾದ್ರೆ ಪ್ರಮುಖವಾಗಿ ಅವ್ರಿಗೇನು ಬೇಕು, ಬೆಳಗ್ಗೆ ನೀರು ಬೇಕು, ವಿದ್ಯುತ್ ಬೇಕು ಮತ್ತು ಫ್ಯೂಯಲ್ ಇಂಧನ ಬೇಕು. ಇದು ಇಲ್ಲಾರ ಮನುಷ್ಯ ಬದುಕಲಿಕ್ಕಾಗಲ್ಲ. ಇದು ಏನದ, ಫ್ರೀ ಆದ್ರಂದ್ರೆ ಮನುಷ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯದ. ಎಲ್ಲರಿಗೂ ನಾನು ಅಪೀಲ್ ಮಾಡ್ಕೊಳ್ತಾ ಏನಾದಲ್ಲ, ಗೌರ್ಮೆಂಟ್ ಇದೇನೋ ಖಾಸಗೀಕರಣ ಇನ್ನೂ ಹೆಚ್ಚುವರಿ ಇದಕ್ಕೇನೋ ದುಬಾರಿ ಮಾಡಲ್ಲ ಹೊಂಟದಲ್ಲ, ಇದಕ್ಕೆ ಎಲ್ಲರೂ ವಿರೋಧಿಸಬೇಕು ಅಂಥೇಳಿ ನಾ ಸಂಘಟನೆ ಪರವಾಗಿ ಈ ಅರಿವನ್ನು ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೆವು. ಪ್ರತಿಯೊಬ್ಬರು ಇಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಸ್ಟಾರ್ಟಿಂಗ್ ಇದೆ, ತಯಾರಿ ಇದೆ ಅಂತ ಸ್ಟಾರ್ಟಿಂಗ್ ಇದೆ, ಮೊದಲ ಹೆಜ್ಜೆ ಇದೆ. ಇದು ಇನ್ನೂ ಬೃಹತ್ ಪ್ರಮಾಣದಲ್ಲಿ ಹೋಗಬೇಕು, ಎಲ್ಲರನ್ನೂ ಅರಿವು ಮೂಡಿಸಿ ನಾವು ತಯಾರು ಮಾಡ್ತಾ ಇದ್ದೇವೆ. ಅದರ ಪೂರ್ವಕವಾಗಿ ಈ ಒಂದು ಪ್ರೊಟೆಸ್ಟ್ ಹಮ್ಮಿಕೊಳ್ಳಲು ಆಗಿದೆ. ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಯ್ತು. ಪ್ರತಿಭಟನೆಯಲ್ಲಿ ಸಂಘದ ಮುಖಂಡರಾದ ಪ್ರಕಾಶ್ ಬಿರಾದಾರ್, ಕೆ ಕಲಬುರ್ಗಿ, ಶಿವರಾಜ್, ಅಬ್ದುಲ್ ಖಾದೀರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರ ಅಭಿನಂದನಾ ಸಮಾರಂಭ. ಕೋಟ್ನೂರ್ ಬಡಾವಣೆಯಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಅಲಂಪ್ರಭು ಪಾಟೀಲ್ ಶಂಕುಸ್ಥಾಪನೆ. ಬ್ರಹ್ಮಪುರ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮನ ಪಲ್ಲಕ್ಕಿ ಉತ್ಸವ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.